So today I'm gonna change my life routine. Okay, let's go. Hi, hello my dear cutie beauty family. ಸೊ ಗೈಸ್, ಇವತ್ತು ಒಂದು ಚೇಂಜಸ್ ಮಾಡಬೇಕು ಅಂತ ಇದ್ದೀನಿ ನನ್ನ ಲೈಫಲ್ಲಿ, ನನ್ನ ಡೈಲಿ ರೂಟೀನ್. ಸೊ ಯಾವಾಗಲೂ ಇಷ್ಟೊಂದು ಈಗ ಬಂದು ಟೈಮು 6-6:30 ಆಗಿದೆ. ಮಾತಾಡೋಕ್ಕಾಗ್ತಿಲ್ಲ. ಸೊ ಬ್ರಿಸ್ಕ್ ವಾಕ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬ್ರಿಸ್ಕ್ ವಾಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಂ, ನಾನು ಡೈಲಿ ಯಾವಾಗಲೂ ಇಷ್ಟೊತ್ತಿಗೆ ಇನ್ನು ಮಲಗಿರ್ತಾ ಇದ್ದೆ. ಆದರೆ ಇವತ್ತು ವಾಕಿಂಗ್ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಹೊತ್ತು ಆಯಿತು ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಾನು ಡಿಸಿಷನ್ ಮಾಡಿದ್ದೀನಿ ಇವತ್ತಿಂದ ಡೈಲಿ ಕಾಂಟೆಂಟ್ 10 ಡೇಸ್ವರೆಗೂ ಪ್ಲ್ಯಾನ್ ಮಾಡಿದ್ದೀನಿ. ಪ್ಲ್ಯಾನು ಇಲ್ಲ, ಜಸ್ಟ್ ಡೈಲಿ ವ್ಲಾಗ್ಸ್. ನಂಗೆ ಇವತ್ತು ಏನು ಕಾಂಟೆಂಟ್ ಅಂತ ಗೊತ್ತಿಲ್ಲ, ಆದರೆ ಮಾಡ್ತಾಯಿದ್ದೀನಿ. ಸೊ ನೋಡ್ಬೇಕು ಗೈಸ್, ನಿನ್ನೆ ರಾತ್ರಿ ಎಲ್ಲ ಮಲ್ಕೊಂಡು ನಿದ್ದೆ ಬರ್ತಾಯಿದ್ದಿಲ್ಲ, ಏನು ಮಾಡೋದು, ಏನು ಕಾಂಟೆಂಟ್ ಕೊಡೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ. ಸೊ ವ್ಲಾಗ್ ಮಾಡ್ತಾಯಿದ್ದೆ. ಇದೇನೋ ನಮ್ಮ ನೈಬರ್ಹುಡ್. ಸೊ ಗೈಸ್, ಈಗ ಒಂದಷ್ಟು ದೂರ ಅಲ್ಲಿಂದ ಬ್ರಿಸ್ಕ್ ವಾಕ್ ಥರ ಮಾಡ್ಕೊಬಂದೆ. ಅದು ಬ್ರಿಸ್ಕ್ ವಾಕ್ ಥರ ಮಾಡಿಲ್ಲ. ಸೊ ಈಗ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಅದು ಬರೀ ಕಾಲಲ್ಲಿ. ಎಲ್ಲ ಮಾಡಬೇಕು ಗೈಸ್, ಲೈಫಲ್ಲಿ ಚೆನ್ನಾಗಿರಬೇಕು ಅಂದರೆ ಹೆಲ್ತಿಯಾಗಿರಬೇಕು. ವರ್ಕೌಟ್ ಜೊತೆ ಹೆಲ್ತಿ ನ್ಯೂಟ್ರಿಷನಲ್ ಡಯಟ್ ಮೀಲ್ ಎಲ್ಲ ಇರಬೇಕು. ಆದರೆ ನನ್ನ ಹತ್ರ ಅದಿದೆ, ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಈಗ ವಾಕಿಂಗ್ ಮಾಡೋದು ಗೈಸ್. ಸೊ ಏನೋ ಒಂದು ವಿಷಯ ಗೊತ್ತಾಯಿತು, ಏನು ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಏನು ಗೊತ್ತಾ ಗೈಸ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಅಪ್ಪಗೆ ಹೇಳಿದೆ, ನನಗೆ ಫೋನ್ ಬೇಕು, ಐಫೋನು ಅಂತ ಹೇಳಿದೆ. ಅವರು ಹಿಂದೂ ಮುಂದೆ ಯೋಚನೆ ಮಾಡಿದೆ, ನನ್ನಲ್ಲಿ ನಂಬಿಕೆ ಇಟ್ಟು ಕೊಡ್ತಿದ್ದಾರೆ. ಆದರೆ ಈಗ ಮೈಕ್ ಕೇಳಿದರೆ ಅದು ನನಗೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಫೋನ್ ಕೊಟ್ಟಿದ್ದಾರೆ, 1.5 ಲಕ್ಷ ಫೋನ್ ನನ್ನ ಕೈಯಲ್ಲಿದೆ. ಸೊ ಅದಕ್ಕೆ ಗೈಸ್ ಕೇಳೋದು ಬೇಡ ಅಂತ ಯಾವುದಕ್ಕೂ ಇದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈಗ ವಾರ್ಮಪ್ ಎಲ್ಲ ಮುಗೀತು, ವಾರ್ಮಪ್ ಮಾಡಿ ಹೋಗ್ತಾಯಿದ್ದೀವಿ. ಸೊ ಅದೇ ಹೇಳ್ತಾ ಇದ್ನಲ್ಲ ಗೈಸ್, ಬೈಕ್ ಬಗ್ಗೆ. ಸೊ ಅದೇ ಹೇಳ್ದಾಗೆ ನನ್ನ ಕೈಯಲ್ಲಿ ಈಗ 1.5 ಲಕ್ಷ ಫೋನ್ ಇದೆ, ಐಫೋನು 17 Pro Max. ಅದು ರೊಪ್ಪ ಕೊಡಿಸಿದ್ರು, ನನಗೆ ಗೊತ್ತಿಲ್ಲ. ಈ ವಯಸ್ಸಲ್ಲಿ ಯಾರಾದರೂ ಕೇಳಿದ್ರೆ ಯಾವ ತಂದೆ ತಾಯಿ ಕೊಡಿಸ್ತಾರೋ ಇಲ್ಲ ನನಗಂತೂ ಗೊತ್ತಿಲ್ಲ. ನನಗೆ ಕೊಟ್ಟಿದ್ದಾರೆ, ನಾನೇನಾದರೂ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಕೊಟ್ಟಿದ್ದಾರೆ. ಸೊ ನಾನು ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಈಗ ಮತ್ತೆ ನನಗೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ, ಮೈಕ್ ಬೇಕು ಅಂದ ತಕ್ಷಣ ನನಗೆ ಕೇಳೋದಕ್ಕೆ ಇಷ್ಟ ಇಲ್ಲ ಗೈಸ್. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಕಾಂಟೆಂಟ್ ಬರುತ್ತೆ, ಎಂಜಾಯ್ ಮಾಡಿ. ಯಾವ ಥರ ಕಾಂಟೆಂಟ್ ಬೇಕು ಅಂತ ಹೇಳಿ ಅಂತ ಕಮೆಂಟ್ ಮಾಡಿದ್ದೆ, ಮಾಡೇ ಇಲ್ಲ ನೀವು. ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಗೈಸ್. ಏನಾಗುತ್ತೆ, ಒಂದು ಕ್ಲಿಕ್ ಕೊಟ್ಟು ಶೇರ್ ಮಾಡಿ, ನೋಡಲಿ, ಎಂಜಾಯ್ ಮಾಡಲಿ. ಆದರೆ ಈಗಲೇ ಹೊಸ ಕಾಂಟೆಂಟ್ ಎಲ್ಲ ಪ್ಲ್ಯಾನ್ ಆಗಿದೆ, ಬರುತ್ತೆ. ಸೊ ಈ ನೇಚರ್ ಜೊತೆ ವಾಕಿಂಗ್ ಮಾಡೋದಕ್ಕೂ ಆ ಮನೇಲಿರೋ ಟ್ರೆಡ್ಮಿಲ್ ಮೇಲೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಗೈಸ್. ನೋಡಿ, ಇದು ನಿಮಿಷ ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ ಸನ್ರೈಸು, ಅದನ್ನು ನೋಡಿ ಎಷ್ಟೋ ದಿನ ಅಲ್ಲ, ಮಂತ್ಸ್ ಅಲ್ಲ, ವರ್ಷಗಳೇ ಕಳೆದೋಯ್ತು ಗೈಸ್ ಆ ಥರ ಸನ್ಸೆಟ್ ಎಲ್ಲ ನೋಡಿ. ಯಾಕಂದರೆ ನಾವು ವಾಕಿಂಗ್ ಮಾಡಬೇಕು ಅಂತ ಬರ್ತೀವಿ, ಆ ಕಾಲ ಹೆಂಗಿರೋದು ಗೊತ್ತಾ, ಕೋಲ್ಡು, ಇಲ್ಲಿ ಅಜ್ಜಿ ಇಡೋದಕ್ಕಾಗಲ್ಲ ಆ ಥರ ಕೋಲ್ಡು. ಇದೆಲ್ಲ ಫಾಗು, ಕ್ಲೌಡ್ಸ್ ಎಲ್ಲ ತುಂಬೋಗಿರುತ್ತೆ, ಕ್ಲೌಡ್ಸ್ ಎಲ್ಲ ಫಾಗು ತುಂಬೋಗಿರುತ್ತೆ ಗೈಸ್, ಚಳಿಯಾಗಿರುತ್ತೆ. ನೋಡಿ, ನಾನು ಈಗಲೂ ಸ್ವೆಟ್ರ್ ಹಾಕಿದ್ದೀನಿ. ಸೊ ಬರೋದಕ್ಕಾಗಲ್ಲ ಗೈಸ್, ಈಗ ದೊಡ್ಡ ಮನ್ಸು ಮಾಡಿ ಬರ್ತಾಯಿದ್ವಿ, ಯಾಕಂದರೆ ನನ್ನ ಇವತ್ತಿನ ವಿಡಿಯೋ ಕಾಂಟೆಂಟೇ ಚೇಂಜಿಂಗ್ ಮೈ ಲೈಫ್ ರುಟೀನ್. ಸೊ ಈಗ ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಮನೇಲಿ ಹೋಗಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತಿನ ಫುಲ್ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಗೈಸ್.
ನೋಡಿ ಎಂಜಾಯ್ ಮಾಡಿ ಖುಷಿ ಪಡಿ. ಸೊ ನಾನು ಒಂದು ಮ್ಯಾನಿಫೆಸ್ಟ್ ಇಟ್ಕೊಂಡಿದ್ದೀನಿ ಗೈಸ್, 500 ಇಲ್ಲ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ, ಎಲ್ರಿಗೂ ಊಟ ಕೊಡ್ಸೋಣ, ಊಟ ಹಾಕ್ಸ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಅದಾಗುತ್ತಲ್ಲ. ಅದಾಗೋಕ್ಕೆಲ್ಲ ನಿಮ್ಮ ಕೈಲೇ ಇದೆ ಗೈಸ್. ಏನು ಮಾಡೋದು, ನೀವು ಶೇರ್ ಮಾಡಲ್ಲ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಿರೋರೇ ನೋಡೋಲ್ಲ ಗೈಸ್, ಯಾರು ಬೇರೆಯವ್ರು ನೋಡ್ತಾರೆ, ನನಗೆ ಗೊತ್ತಿರೋರೇ ನೋಡೋದಿಲ್ಲ. ಆದರೂ ಬೇರೆಯವ್ರು ನೋಡ್ತಿದ್ದಾರೆ. ಖುಷಿ ಪಡಬೇಕು. 32 ಸಬ್ಸ್ಕ್ರೈಬರ್ಸ್ ಇವತ್ತು ವ್ಲಾಗ್ ಆದಮೇಲೆ 2 ಸಬ್ಸ್ಕ್ರೈಬರ್ಸ್. ಏನು ಮಾಡೋದು. ಈಗ ಇನ್ನೊಂದು ವಿಷಯ ಗೊತ್ತಾಯಿತು, ಯಾಕೆ ಎಲ್ಲ ಕ್ಲಿಪ್ ಮಾಡ್ತೀಯಾ, ಕಟ್ ಮಾಡಿ ಮಾಡ್ತೀಯಾ ಅಂತ. ಸೊ ಅದಕ್ಕೆ ಚಾಲೆಂಜ್ ತಗೊಂಡು ಜೋರಾಗಿ ಮಾತಾಡಿಕೊಂಡು, ಯಾರು ಏನಾದರೂ ಮಾತಾಡ್ಕೊಂಡು ಕೇರ್ ಮಾಡದೆ ಮಾತಾಡಿಕೊಂಡು ಹೋಗ್ತಾಯಿದ್ದೀನಿ. ಹೋಗೋ ಬರೋದೆಲ್ಲ ನೋಡ್ತಿದ್ದೆ, ಏನು ಕ್ಯಾಮ್ರಾ ಇಟ್ಕೊಂಡಿದ್ದಾನೆ, ಏನು ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದೀಯ ಅಂತ. ಸೊ ನೋಡಿ, ಇಲ್ಲೊಂದು ಕಾರ್ ಬರ್ತಾ ಇದೆ, ನೋಡೋಣ. ಅಷ್ಟೇ ಗೈಸ್. ನಾವು ಅನ್ಕೋತೀವಿ ಅವ್ರು ನಮ್ಮನ್ನು ನೋಡ್ತಿದ್ದಾರೆ, ನಮ್ಮನ್ನೇ ನೋಡ್ತಾ ಇದ್ದಾರೇನೋ, ನಮ್ಮನ್ನ ಏನು ಅನ್ಕೋತಾರೋ ವೀಡಿಯೋ ಮಾಡ್ತಾ ಇರೋದು. ಆ ಥರ ಎಲ್ಲ ಇದ್ದರೆ ಕಾಂಟೆಂಟ್ ಕ್ರಿಯೇಷನ್ ಬರಲೇಬೇಡಿ ಗೈಸ್. ನನಗೂ ಮೊದಲು ಆ ಥರ ಇತ್ತು, ಆ ಥರ ಭಯ. ಕ್ಯಾಮ್ರಾ ಎತ್ಕೊಂಡು ಪಬ್ಲಿಕಲ್ಲಿ ಕ್ಯಾಮ್ರಾ ಎತ್ಕೊಂಡ ತಕ್ಷಣ ಏನು ಅನ್ಕೋತಾರೆ, ನೋಡಿದ್ರೆ ಜನ ನಗಿತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ, ಹಿಂದೆಲ್ಲ ಮಾತಾಡ್ತಾರೆ, ಕೆಟ್ಕಿರ್ತಾರೆ, ಏನು ಕ್ಯಾಮ್ರಾ ಜೊತೆ ಮಾತಾಡ್ಕೊಂಡು ಒಳ್ಳೆ ಮೆಟಲ್ ಥರ ಹೋಗ್ತಿದ್ದೀನಿ. ಸೊ ನೋಡಿ, ಈಗ ಇನ್ನೊಂದು ಗಾಡಿ ಬರ್ತಾ ಇದೆ, ತೋರಿಸ್ತೀನಿ ನೋಡಿ. ಅಷ್ಟೇ ಗೈಸ್, ಅವ್ರು ಹೊರಟೋಗ್ತಾರೆ ಅಷ್ಟೇ, ಅವರು ಕೇರ್ ಮಾಡಲ್ಲ ಗೈಸ್, ಬರೀ ನಾ. ಸೊ ಗೈಸ್, ವಿಡಿಯೋ ಯಾಕೆ ಪಾಸ್ ಆಯಿತು ಅಂದರೆ, ಹಿಂದೆ ನಮ್ಮ ಮನೆಯವ್ರು ಬರ್ತಾಯಿದ್ರು, ನಮ್ಮ ಅಪ್ಪ ಮತ್ತು ನಮ್ಮ ಮಾವ. ಸೊ ಅದಕ್ಕೆ ಪಾಸ್ ಮಾಡಿದೆ, ಯಾಕಂದರೆ ಅವ್ರ ಫೇಸ್ ಎಲ್ಲ ತೋರಿಸ್ತಾ ಇರಲಿಲ್ಲ, ಕ್ಯಾಮ್ರಾ ಶೇರ್, ಅದಕ್ಕೆ. ಸೊ ಅದೇ ಹೇಳ್ತಾ ಇದ್ನಲ್ಲ, ಜನರು ನೋಡಿ ಮಾತಾಡ್ಕೊಂಡ್ವಿ, ಮಾತಾಡೋಕೆ ಬಿಡಬೇಕು ಗೈಸ್, ಮುಂದೆ ನಮ್ಮ ಬಗ್ಗೆನೇ ಅವ್ರು ಮಾತಾಡ್ತಾರೆ, ಆದರೆ ಒಳ್ಳೆಯದಾಗಿ. ಸೊ ಅದೇ ಗೈಸ್ ಹೇಳ್ತಾ ಇದ್ದೆ. ಇನ್ನೊಂದು ವಿಷಯ ಏನಂದರೆ, ಅಪ್ಪ ಜಿಮ್ಗೆ ಸೇರಿಸಿದ್ರು. ಜಿಮ್ಗೆ ಸೇರಿಸಿ ಒಂದು 5 to 6 days ಹೋದೆ ಅಷ್ಟೇ. ಆಮೇಲೆ ಎಕ್ಸಾಮ್ಸ್ ಇದ್ದರೂ ನಾನು ಬಿಟ್ಟಿಲ್ಲ ಗೈಸ್, ಆವಾಗೇ ಹೋಗಿದ್ದು. ಆಮೇಲೆ ನನ್ನ ಹಿಂದೆ ವ್ಲಾಗಲ್ಲಿ ನೋಡಿದರೆ ರೋಡ್ ಎಲ್ಲ ಕಿತ್ತಾಕಿದ್ರು, ಅಲ್ಲಿ ಹೋಗೋದಕ್ಕಾಗಲ್ಲ ಗೈಸ್, 2 ವೀಲರಲ್ಲಿ ಹೋಗಬೇಕು. ಆ ರೋಡಲ್ಲಿ ಗಾಡಿ ಏನಾದರೂ 2 ವೀಲರ್ ಏನಾದರೂ ಸ್ಕಿಡ್ಡಾಗಿ ಬೀಳೋದಂತೂ ಪಕ್ಕ ಗೈಸ್, ಸ್ಕಿಡ್ಡಾಗಿ ಬೀಳೋದಂತೂ ಪಕ್ಕ. ನೋಡಿ ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಗೈಸ್, ಈಗ ಮನೆಗೆ ಹೋಗಿ ಸಿಗ್ತೀನಿ, ಮನೆಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಏನೇನಾಗುತ್ತೆ, ನನಗೂ ಗೊತ್ತಿಲ್ಲ. ಸೊ ಬನ್ನಿ, ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್, ಫೈನಲಿ ವಾಕಿಂಗ್ ಎಲ್ಲ ಮಾಡಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಎಕ್ಸಸೈಸ್ ಮಾಡಿ, ಈಗ ಟೈಮ್ ಬಂದು 8:45 ಆಗಿದೆ. ನಮ್ಮ ಫ್ರೆಶ್ ಕುಡಿದಿದ್ದೀನಿ, ಹರ್ಬಲ್ ಎದ್ದು ವೆರಿ ಸಚ್ ಶೇಕ್ ಕುಡಿಬೇಕು, ಅದು ಅಷ್ಟೇ ತುಂಬ ಒಳ್ಳೆಯದಾಗಿದೆ ಗೈಸ್. ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಅದೇ ಗೈಸ್, ನನ್ನ ವ್ಲಾಗಲ್ಲಿ ಎಲ್ಲ ಚೂರು ಜಾಸ್ತಿ ಇದೆ, ಯಾಕಂದ್ರೆ ನನ್ನ ಗುಂಡ ಅಂತ ಚಿಕ್ಕ ವಯಸ್ಸಲ್ಲಿ ಕೂಗ್ತಾಯಿದ್ರು. ಆದರೆ ನೋಡಿ ಗೈಸ್, ಈಗೆಲ್ಲ ಫ್ಯಾಟ್ ಬರ್ನ್ ಮಾಡ್ತಾಯಿದ್ದೀನಿ, ವೆಯ್ಟ್ ಲಾಸ್ ಮಾಡ್ತೀನಿ, ಇದೆಲ್ಲ ಅದಾಗದೆ ಹೋಗುತ್ತೆ. ಸೊ ಇದು ಕುಡಿದು ಶೇಕ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಮತ್ತು ಇದು ಯಾವುದೇ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಈಗಲೇ ಯಾರಿಗೂ ಬ್ರ್ಯಾಂಡ್ ಪ್ರಮೋಷನ್ ಕೊಡ್ತಾರೆ. ಸೊ ಬ್ರ್ಯಾಂಡ್ ಪ್ರಮೋಷನ್ ಅಂತಲ್ಲ, ಇಷ್ಟ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಗೈಸ್. ನೀವು ಯಾವುದಾದ್ರು ಹತ್ರದಲ್ಲಿರೋ ಕ್ಲಬ್ಗೆ ಹೋಗಿ ಸೇರಿ, ಹೆಲ್ತ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಸೊ ಗೈಸ್, now I'm drinking Herbalife nutritional shake. So you may think that it was a diet or something, it has side effect. So it doesn't have any side effect. It should be followed correctly. So it has very health benefits.
So it's just a meal replacement, guys, for breakfast and dinner. So it's very grateful for your healthy. So you might try once, okay? But in the right way, in a correct form way, okay? ಸೊ ಗೈಸ್ ಪಾರ್ಟ್ 1 ವಿಡಿಯೋ ಈಗ ಮುಗೀತು. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು, ಲಾಟ್ಸ್ ಆಫ್ ಲವ್. ಸೊ ನೆಕ್ಸ್ಟ್ ವಿಡಿಯೋ ನೋಡಿ, ಎಂಜಾಯ್ ಮಾಡಿ ಗೈಸ್.